ಹಾಯ್, ಎಲ್ಲರಿಗೂ ನಮಸ್ಕಾರ. KPSC ಅವರು ಇವತ್ತು ಮೊದಲ ಬಾರಿಗೆ ಸಾಕಷ್ಟು ಹುದ್ದೆಗಳಿಗೆ ರಿಸಲ್ಟನ್ನು ಒಂದೇ ಬಾರಿ ಬಿಟ್ಟಿದ್ದಾರೆ. ಇದು 1:3 ಎಲಿಜಿಬಿಲಿಟಿ ಲಿಸ್ಟ್ ಆಗಿರುತ್ತೆ. ಈ ಲಿಸ್ಟಲ್ಲಿ ಯಾವ್ಯಾವ ಪೋಸ್ಟ್ಗಳಿಗೆ 1:3 ಲಿಸ್ಟನ್ನು ಬಿಟ್ಟಿದ್ದಾರೆ, ಹಾಗೆಯೇ ಮುಂದೆ ಬರುವಂತಹ ಪೋಸ್ಟ್ಗಳು ಯಾವ ಪೋಸ್ಟಿಗೆ ರಿಸಲ್ಟನ್ನು ಬಿಡ್ತಾರೆ ಎಂಬುದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೀವು ನನ್ನ ಚಾನಲನ್ನು ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏಕೆಂದರೆ ನಾನು ಹೋದ ವಾರದಲ್ಲೇ ಹೇಳಿದ್ದೆ ಈ ಎಲ್ಲ ಪೋಸ್ಟ್ಗಳಿಗೆ ನೀವು ಮುಂದಿನ ವಾರದಲ್ಲಿ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿ 5 ದಿನ ಆಗಿದೆ. ಸೊ ಇವಾಗ ಬಂದಿದೆ. ನನಗೆ ಅಕ್ಯುರೇಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಸೊ ಅದಕ್ಕೋಸ್ಕರ ಆ ಪೋಸ್ಟ್ಗಳು ಯಾವ್ಯಾವುದು ಅಂತ ಅಂದರೆ 1:3 ಎಲಿಜಿಬಿಲಿಟಿ ಲಿಸ್ಟ್ ಫಾರ್ ದ ಪೋಸ್ಟ್ ಆಫ್ ವಾಟರ್ ಸಪ್ಲೈ ಆಪರೇಟರ್ ಒಂದು, ಇದ್ರ ಜೊತೆಗೆ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತು ಜೂನಿಯರ್ ಇಂಜಿನಿಯರ್ ಇನ್ ರೂರಲ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ನೋಟಿಫಿಕೇಷನ್ ಅದಕ್ಕೆ ಸಂಬಂಧಪಟ್ಟಿದ್ದು, ಇದ್ರ ಜೊತೆಗೆ ಜೂನಿಯರ್ ಇಂಜಿನಿಯರ್ ಮತ್ತು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ HK ರೀಜನ್ನ ಪೋಸ್ಟ್ ಇದಾಗಿತ್ತು. ಹಾಗೆ ಅಸಿಸ್ಟೆಂಟ್ ವಾಟರ್ ಸಪ್ಲೈ ಆಪರೇಟರ್ ಇದು ಬಿಟ್ಟಿದ್ದಾರೆ. ಹಾಗೆ ಇದ್ರ ಜೊತೆಗೆ ಅಸಿಸ್ಟೆಂಟ್ ಲೈಬ್ರೇರಿಯನ್ ಇನ್ ಪಬ್ಲಿಕ್ ಲೈಬ್ರರಿ ಇದು ಕೂಡ ಬಿಟ್ಟಿದ್ದಾರೆ. ಈ ಇಷ್ಟು ಪೋಸ್ಟ್ಗಳಿಗೆ 1:3 ಲಿಸ್ಟನ್ನು ಬಿಟ್ಟಿದ್ದಾರೆ. ಮೊದಲನೇದಾಗಿ ನನಗೆ ಕೆಲವೊಬ್ಬರು ಕೇಳ್ತಾ ಇದ್ರು 1:3ಯಲ್ಲಿ ಬಿಟ್ಟಿರೋರಿಗೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ರಿಸಲ್ಟನ್ನು ಅಂತ. ನೋಡಿ, ಇಲ್ಲಿ ಡಿಪೆಂಡ್ ಆಗುತ್ತೆ, ನಿಮ್ಮ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಸಲ ಈಗ ಒಂದು ಪೋಸ್ಟಿಗೆ 3 ಜನ ತಗೊಂಡಿರ್ತಾರಲ್ವ, ಸೊ 3ರಲ್ಲಿ ಯಾರು ನಂಬರ್ ಜಾಸ್ತಿ ತಗೊಳ್ತಾರೋ ಅವರನ್ನು ಪ್ರಿಫರ್ ಮಾಡ್ತಾರೆ. ಇನ್ ಕೇಸ್ ಜಾಸ್ತಿ ತಗೊಂಡಿರೋರು ಬಂದಿರಲ್ಲ ಅಂತ ಅಂದ್ಕೊಂಡ್ರೆ ಸೊ ನಿಮಗೆ ಆವಾಗ ಒಂದು ಚಾನ್ಸ್ ಸಿಗುತ್ತೆ. ಸೊ ಈ ರೀತಿ ಒಂದು ಪೋಸ್ಟಿಗೆ 3 ಜನನ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಇಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನಿಗೆ ಹೋಗಬೇಕಾಗುತ್ತೆ. ಕೆಲವೊಂದು ಸಲ ಕೆಲವೊಬ್ಬರು ಡಾಕ್ಯುಮೆಂಟು ಇಲ್ಲಿ ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡಿರೋದು ಒಂದಾಗಿರುತ್ತೆ, ಬಟ್ ಅಲ್ಲಿ ಬೇರೆ ಥರ ಆಗಿರುತ್ತೆ. ಆ ಥರ ಅಂಥ ಕ್ಯಾಂಡಿಡೇಟ್ಸ್ಗಳನ್ನು ರಿಜೆಕ್ಟ್ ಮಾಡ್ತಾರೆ. ಸೊ ಈ ರೀತಿ ಅದಕ್ಕೋಸ್ಕರ 1:3 ಎಲಿಜಿಬಿಲಿಟಿ ಲಿಸ್ಟನ್ನು ರೆಡಿ ಮಾಡ್ತಾರೆ. ನನಗೆ ಸಾಕಷ್ಟು ಜನ ಕೇಳ್ತಾ ಇದ್ರಿ, ಅದಕ್ಕೋಸ್ಕರ ನಾನು 1:3 ಅಂದರೆ ಏನು ಅಂತ ಒಂದು ಐಡಿಯಾವನ್ನು ಕೊಟ್ಟೆ. ಮೊದಲನೇದಾಗಿ ಈ ಎಲ್ಲ ಪೋಸ್ಟಲ್ಲಿ ಯಾರು ಸೆಲೆಕ್ಟ್ ಆಗಿದ್ದೀರೋ ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ತುಂಬ ದಿನದಿಂದ ಕಾಯ್ತಾ ಇದ್ರಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ರಿಸಲ್ಟನ್ನು, ಹಾಗೆ ಉಳಿದಿದ್ದ ಜೂನಿಯರ್ ಇಂಜಿನಿಯರ್ ರಿಸಲ್ಟನ್ನೆಲ್ಲ. ಮತ್ತು ಮುಂದಿನ ವಾರದಲ್ಲಿ ಬರುವಂಥ ರಿಸಲ್ಟ್ ಯಾವುದು ಅಂತ ತಿಳ್ಕೊಳ್ಳೋದಾದರೆ, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಜೊತೆಗೆ ಬರೆದಿದ್ರಲ್ಲ ಎಕ್ಸಾಮ್, ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿನ ಗ್ರಂಥಪಾಲಕ, ಇದು ಆ್ಯಕ್ಚುಲಿ RPC ಎಕ್ಸಾಮ್ 10 ಪೋಸ್ಟ್ ಆಗಿತ್ತು. ಹಾಗೆ HK ರೀಜನ್ನ 3 ಪೋಸ್ಟ್ ಇತ್ತು. ಈ 2 ಪೋಸ್ಟ್ಗಳ ಅರ್ಹತಾ ಪಟ್ಟಿಯನ್ನು ರೆಡಿ ಮಾಡಿದ್ದಾರೆ. ಹಾಗೆ 3ನೇ ತಾರೀಕಿನಂದು KPSC ಅವರ ಅಪ್ರೂವಲ್ಲಿಗೆ ಕಳಿಸಿದ್ದಾರೆ. ಸೊ ಇದು ಮುಂದಿನ ವಾರದಲ್ಲಿ ಈ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸಾಕಷ್ಟು ಜನ ಈ ಹುದ್ದೆಗಳ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರಿ. ಸೊ ಮುಂದಿನ ವಾರದಲ್ಲಿ ನೀವು ಅವರ ಅಪ್ರೂವ್ ಆದರೆ ಖಂಡಿತವಾಗಿಯೂ ಈ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು 1:3 ಸೆಲೆಕ್ಟ್ ಆಗಿ ನಾನು KPSC ಡಾಕ್ಯುಮೆಂಟ್ ವೆರಿಫಿಕೇಷನ್ನಿಗೆ ಹೋಗಿದ್ದೀನಿ. ಸೊ ಆ ಟೈಮಲ್ಲಿ ನನಗೆ ಆದಂಥ ಅನುಭವದ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ. 1:3 ಅಂದರೆ ಹೇಗಿರುತ್ತೆ, ಸೊ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅಲ್ಲಿ ಹೋಗಬೇಕಾದ್ರೆ ಅಂತ. ದಯವಿಟ್ಟು ಆ ವಿಡಿಯೋನ ಒಮ್ಮೆ ನೋಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಒಮ್ಮೆ ಆ ವಿಡಿಯೋವನ್ನು ನೋಡಿ. ಹಾಗೆ 1:3ಗೆ ಹೋಗೋ ಕ್ಯಾಂಡಿಡೇಟ್ಸ್ಗಳಿಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಖಂಡಿತವಾಗಿಯೂ ನಾನು ನಿಮ್ಮ ಎಲ್ಲ ಕಾಮೆಂಟ್ಸ್ಗಳಿಗೆ ರಿಪ್ಲೈ ಮಾಡ್ತೀನಿ. ಈ ರಿಸಲ್ಟನ್ನು ಯಾರ್ಯಾರು ಕ್ಲಿಯರ್ ಮಾಡಿದಾರೋ ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್. ಹಾಗೆ ಯಾರು ಸೆಲೆಕ್ಟ್ ಆಗಿಲ್ವೋ ಪ್ಲೀಸ್ ಡಿಸಪಾಯಿಂಟ್ ಆಗಬೇಡಿ. ನಿಮಗೆ ಇನ್ನೂ ಒಳ್ಳೆಯ ಪೋಸ್ಟ್ಗಳು ಕಾಯ್ತಾ ಇದೆ ಅಂತ ಅಂದ್ಕೊಳ್ಳಿ. ನಿಮ್ಮ ಪ್ರಿಪ್ರೇಷನನ್ನು ಇನ್ನೂ ಜಾಸ್ತಿ ಮಾಡಿ, ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ನಾನು ಈ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಿರುವಂಥದ್ದು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಚಾನಲನ್ನು ಎಲ್ರಿಗೂ ಸ್ಪ್ರೆಡ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.